ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 20ಕ್ಕೆ ನೇಮಕವಾದ ರಾತ್ರಿಯಾಗಿತ್ತು. ಅವರ ಮಧ್ಯದಲ್ಲಿಂದ ನೀವು ಹೊರಗೆ ಬಂದು ಪ್ರತ್ಯೇಕವಾಗಿರಿ ಎಂದು ಕರ್ತನು ಹೇಳುತ್ತಾನೆ. ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರ್ತೆಯರಾಗಿರುವಿರಿ ಎಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. 2 ಕೊರಿಂಥದವರಿಗೆ 6ನೇ ಅಧ್ಯಾಯ 17ರಿಂದ 18ನೇ ವಚನ. ಇದು ಎಂತಹ ವಾಗ್ದಾನವಾಗಿದೆ, ಎಂತಹ ಆಲೋಚನೆಯಾಗಿದೆ ಅಂದರೆ, ನಾವು ಸ್ವಾಭಾವಿಕವಾಗಿ ಅಶುದ್ಧರು ಮತ್ತು ಅಪೂರ್ಣರೂ ಆಗಿದ್ದೇವೆ. ನಮ್ಮ ಸರ್ವಶಕ್ತನಾದ ಸೃಷ್ಟಿಕರ್ತನನ್ನು ನಾವು ಗಮನಿಸುವುದು ಮಾತ್ರವಲ್ಲದೆ ಆತನ ಮಕ್ಕಳಾಗುವಂತೆ ಆಹ್ವಾನಿಸಲ್ಪಟ್ಟಿದ್ದೇವೆ ಮತ್ತು ತಂದೆಯ ಪ್ರೀತಿ ವಾತ್ಸಲ್ಯ ನಮಗೆ ಕೊಡಲ್ಪಟ್ಟಿದೆ ಎಂಬ ಭರವಸೆ ನಮಗುಂಟು. ಅಂದರೆ ಒಬ್ಬ ತಂದೆಯು ತನ್ನ ಮಕ್ಕಳನ್ನು ಕರುಣಿಸುವಂತೆ ಆತನಿಗೆ ಭಯಪಡುವ ಮಕ್ಕಳಿಗೆ ಆತನು ಕರುಣಿಸುತ್ತಾನೆ. ಇದು ಎಷ್ಟು ಆಶ್ಚರ್ಯವಾಗಿ ತೋರುತ್ತದೆ. ಮತ್ತು ಬೇರೆ ಕಡೆಯಲ್ಲಿ ಅಪೊಸ್ತಲನು ಹೀಗೆ ಹೇಳುತ್ತಾನೆ, ಈ ವಿಷಯವು ಇಲ್ಲಿಗೆ ಮುಗಿಯುವುದಿಲ್ಲ, ಆದರೆ ಇದು ಕೇವಲ ಆರಂಭವಾಗಿದೆ. ಆತನು ಹೀಗೆ ಹೇಳುತ್ತಾನೆ, ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಸಹಬಾಧ್ಯರು. ಆತನೊಂದಿಗೆ ಶ್ರಮೆಯನ್ನು ಅನುಭವಿಸುವವರಾದರೆ ಒಟ್ಟಾಗಿ ನಾವು ಸಹ ಮಹಿಮೆಯನ್ನು ಹೊಂದುವೆವು. ರೋಮಾಪುರದವರಿಗೆ 8ನೇ ಅಧ್ಯಾಯ 17ನೇ ವಚನ ಎಂಬುದೇ. ಆಮೆನ್.